ಮಾನ್ಯ ಸಚಿವರು ಆಗಸ್ಟ್ ತಿಂಗಳವರೆಗೆ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ. ನೋಟ್ ಮಾಡ್ಕೊಳ್ಳಿ, ಅಲ್ಲಿಗೆ ನಿಲ್ಲಿಸಿ ಒಂದು ನಿಮಿಷ. ಎಂದರೆ ನೀವು ಹೇಳಿದ್ರು ರೆಕಾರ್ಡ್, ನೀವು ಕೊಟ್ಟಿರೋ ರೆಕಾರ್ಡ್ ತಗೊಂಡಿದ್ದೀನಿ. ಎಂದರೆ ಫೆಬ್ರವರಿ ಮತ್ತು ಮಾರ್ಚ್ ಮಾಹೆಯನ್ನು ಒಳಗೊಂಡಂತೆ ಕೊಟ್ಟಿದ್ದೇವೆ ಎಂದು ಅರ್ಥ. ತಾವು ಹೇಳಿರೋದು ಆ ಪೀಠದಿಂದ. ತಮಗೆ ಗೌರವ ಹೋಗ್ತೈತೆ, ನಮಗಲ್ಲ, ತಮಗೆ. ಮತ್ತೆ ಯಾರು ಫಲಾನುಭವಿಗಳಿದ್ದಾರೆ ಅವರು ಎಷ್ಟೋ 1,25,00,000 ಜನ ಅವರು ಕಾಯ್ತಾ ಇದ್ದಾರೆ. ಬರ್ತೈತೆ ಯಾವ ಲಕ್ಷ್ಮಿ ಅದು ಗೃಹಲಕ್ಷ್ಮಿ ಬರ್ತೈತೆ, ಗೃಹಲಕ್ಷ್ಮಿ ಬರ್ತೈತೆ, ನಮ್ಮ ಮನೆ ಗೃಹಲಕ್ಷ್ಮಿ ಬರ್ತೈತೆ ಅಂತ ಕಾಯ್ತಾ ಇದ್ರು. ಬಂದಿಲ್ಲ, ಮಾರ್ಚಲ್ಲಿ ಬಂದಿಲ್ಲ. ಮತ್ತೆ ನಮ್ಮ ಸದಸ್ಯರು ಏನು ಕೇಳಿದ್ರು ಮೇಡಮ್ ಅವ್ರನ್ನ, ಮೇಡಮ್ ಅವರೇ ನೀವು ತಪ್ಪು ಹೇಳ್ತೆ, ಸರಿ ತಪ್ಪು ಹೇಳ್ತಾ ಇದ್ದೀರಾ, ಕೊಟ್ಟಿಲ್ಲ ಅಂತಂದ್ರು. ನಾನು ಅದನ್ನ ಓದ್ತೀನಿ ತಾಳೆ ಅದನ್ನು, ಯಾಕಂದ್ರೆ ಸದನಕ್ಕೆ ಗೌರವ ಇದೆ. ಇಲ್ಲಿ ನಮ್ಮ ಡೆಪ್ಟಿ CM ಅವರು ಎಲ್ಲ ಮಂತ್ರಿಗಳೆಲ್ಲ ಇದ್ದಾರೆ. ಅವ್ರ ಮಾತಿಗೆ 3 ಪೈಸದ ಬೆಲೆ ಇಲ್ದಂಗೆ ಆಗೋಗ್ತೈತೆ. ಆಮೇಲೆ ಇದೇನ ಒಂದ್ ಹೆಚ್ಚು ಕಮ್ಮಿ ತಾವೇನ ತಪ್ಪು ರೂಲಿಂಗ್ ಕೊಟ್ರೆ ಇಡೀ ಸದನಕ್ಕೆ ಅಗೌರವ ಆಗ್ತದೆ. ಅದಕ್ಕೆ ನಾ ಹೇಳುದು, ಒಂದೇ ನಿಮಿಷ, ಇಷ್ಟೊತ್ತು ಸುಮ್ಮನೆ ಇದ್ದೀರಾ, ಒನ್ ಅವರ್ ಸುಮ್ಮನೆ ಚೇಂಬರ್ ಅಲ್ಲಿ ಬ್ರೀಫಿಂಗ್ ನೋಡಿದೆ. ನಾನು ಬಂದಿದ್ದೆ ಬ್ರೀಫಿಂಗ್, ಅದಕ್ಕೆ ನಾನೇ ಬಂದ್ಬಿಟ್ಟೆ ಆಚೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಾನ್ಯ ಅಧ್ಯಕ್ಷರೇ, ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದೇನೆ. ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ. ಮಾನ್ಯ ಸದಸ್ಯರೇ, ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಏನು ಸದಸ್ಯರಿಗೆ ಹೇಳ್ತಾ ಇರೋದು ಅಂದ್ರೆ ಸದಸ್ಯರು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಡ್ಬೇಕು ಅನ್ನೋ ತರ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಅರ್ಥ ಆಗಲ್ಲ ಅಂತ ಸದಸ್ಯರಿಗೆ. ಇಷ್ಟು ಹೇಳಿದ್ಮೇಲೆ ನಮ್ಮ ಸದಸ್ಯರು ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದ್ದೇವೆ ಎಂದು ತಮಗೆ ಹೇಳ ಬಯಸುತ್ತೇವೆ. ಇಷ್ಟಾದ ಮೇಲೂ ತಾವು ರೂಲಿಂಗ್ ಕೊಟ್ಟ ಮೇಲೂ, ರೂಲಿಂಗ್ಗೆ ನಮ್ಮ ಪ್ರಕಾರ ತಾವು ಆ ಸ್ಥಾನದಲ್ಲಿ ರೂಲಿಂಗ್ ಕೊಟ್ಟಿದ್ರ. ಇಷ್ಟಾದ ಮೇಲೂ ಕೂಡ ಸರ್ಕಾರ ಇದುವರೆಗೂ 3 ದಿನ ಆಯ್ತು. ನಾವು ಫಸ್ಟ್ ಡೇ ಕೇಳಿದ್ರಿ ನಿಮ್ಮನ್ನ, ನಾಳೆ ಅಂತ ಹೇಳಿದ್ರಿ. ನಾವು ಸ್ಪೀಕರ್ ಚೇಂಬರ್ಗೆ ಬಂದು ತಮ್ಮನ್ನ ಮಾತಾಡಿದೆ, ನಾನು ಸ್ಪೀಕರ್ ಹತ್ರ, ಇಲ್ಲ ನಾನು ನಾಳೆ ಕರ್ಸ್ಬಿಡ್ತೀನಿ ಅಂದ್ರಿ. ನಾಳೆ ಹೋಯ್ತು, ತಿರ್ಗಿ ಮತ್ತೆ ಇವತ್ತು ಬಂತು, ಇವತ್ತೂ ಇಲ್ಲ, ಸದನಕ್ಕೆ ಬರ್ತಾ ಇಲ್ಲ. ನಮ್ಗೆ ಇವಾಗ ಕೊಟ್ಟಿರೋ ಮಂತ್ರಿಗಳ ಉತ್ತರ ಅದು 5,000 ಕೋಟಿ ರೂಪಾಯಿ ಬೆಲೆ, 5,000 ಕೋಟಿ ಅದು ಪ್ರತಿ ತಿಂಗಳಿಗೂ ಅದು 2,480 ಕೋಟಿ ಕೊಡಬೇಕು. 2,480 ಕೋಟಿ ಪ್ರತಿ ತಿಂಗಳು, ಅಂದಾಜು 5,000 ಕೋಟಿ. ಎಲ್ಲೋಯ್ತು ದುಡ್ಡು? ಯಾರಾದ್ರೂ ತಾವು ಅಧ್ಯಕ್ಷರು, ಯಾರು ಈಗ ನಾನು ಹೇಳೋದು, ತಾವು ಮಂತ್ರಿ ಆಗಿರ್ತೀರಾ, ಸದನದಲ್ಲಿ ತಾವು ಸ್ಪೀಕರ್ ಆಗಿ ನಡೆಸಿರ್ತೀರ. ಈಗ ಜನವರಿ ಕೊಡ್ತೀರಾ, ಹಿಂದಿನ ಡಿಸೆಂಬರ್ ಕೊಡ್ತೀರಾ, ಜನವರಿ ಕೊಟ್ಬಿಡ್ತೀರಾ. ಜನವರಿ ಆದ್ಮೇಲೆ ಡೈರೆಕ್ಟ್ ಆಗಿ ನೀವು ಏಪ್ರಿಲ್ ಹೆಂಗ ಹೋಗ್ಬಿಡ್ತೀರಾ? ಯಾವ ಕಾನೂನು ಹೇಳಿ? ಇಂಥ ಕಾನೂನಲ್ಲಿ ಹಿಂಗೆ ಗ್ಯಾಪ್ ಕೊಟ್ಕೊಂಡು ಹೋಗ್ಬೋದು ಅಂತ ಯಾವ್ದಾದ್ರು ಇದೆಯಾ? ಆಶ್ಚರ್ಯ ಬೀಳ್ತಾರೆ ಎಲ್ಲರೂ. ನನ್ಗೆ ರೂಲಿಂಗ್ ಪಾರ್ಟಿ ಸದಸ್ಯರು ಬಹಳ ಜನ ಸ್ನೇಹಿತರಿದ್ದಾರೆ. ಅವರು ಹೇಳಿದ್ರು, ಅಣ್ಣ ಅದ್ ಹೆಂಗಣ್ಣ ಅಂತ ನನ್ನೇ ಕೇಳ್ತಾರೆ. ನನ್ಗೆ ಅರ್ಥ ಆಗಿಲ್ಲ ಅಂತ ನಾನು ಹೇಳಿದೆ. ಇದು ಹೆಂಗೆ ಸಾಧ್ಯನಾ? ಇದು ಒಂದು ಸರ್ಕಾರ, ಎಷ್ಟು ಜನ IAS IPS ನಾವು ಓದಿ 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 ನಮ್ಮನ್ನ ತಲೆ ತಿಂದಾಕ್ತಾರೆ. ಈ IAS ಅವರು IPS ತಿಂತಾರೆ ಅಂದ್ರೆ ಅಷ್ಟು ತಲೆ ತಿಂತಾರೆ. ಇದ್ರಾಗ ತಲೆ ತಿನ್ನಕ್ಕೆ ಮಂತ್ರಿನ ತಲೆ ತಿನ್ನಕ್ ಆಗಿಲ್ಲ ಅವ್ರ ಕೈಲಿ. ಹೇಳ್ಬೇಕಲ್ಲ. ಇಲ್ಲ, ಮಂತ್ರಿ ನೆನ್ನೆ ತಾವು ನನ್ನ ಹತ್ರ ಬಂದಾಗ ನಾನು ಮಾತಾಡಿದೆ. ನಿಮ್ಮ ಮಂತ್ರಿ ಏನ್ ಹೇಳ್ಬೇಕಾಯ್ತು? ಇಲ್ಲ, ನಾನು ಮಹೇಶ್ ತೆಂಗಿನಕಾಯಿ ಅವರೇ, ನನ್ಗೇನಾದ್ರೂ ಆ ತರ ನೀವ್ ಹೇಳ್ತಾ ಇದ್ರೆ ಫೆಬ್ರವರಿ ಕೊಟ್ಟಿಲ್ಲ ಅಂತ ಮತ್ತೊಂದ್ಸರಿ ನಾನು ಚೆಕ್ ಮಾಡ್ಬಿಟ್ಟು ನಿಮ್ಗೆ ಉತ್ತರ ಹೇಳ್ತೀನಿ ಅಂದ್ರೆ ಮುಗ್ದೋಗಿತ್ತು ರೀ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಏನರ್ಥ? ಅದರಿಂದ ತಾವು ಆ ಸ್ಥಾನದಲ್ಲಿ ಕೊಟ್ಕೊಂಡು ರೂಲಿಂಗ್ ಕೊಟ್ಟಿದ್ದೀರಾ. ಈ ರೂಲಿಂಗ್ಗೆ ತಾವು ರೂಲಿಂಗ್ ಏನ್ ಹೇಳ್ತೀರಾ ಹೇಳ್ಬೇಕು. ಮತ್ತೆ ಮಂತ್ರಿಗಳು ತಪ್ಪು ಕೊಟ್ಟಿದ್ದಾರೆ, ಅವರು ಇದಕ್ಕೆ ಉತ್ತರ ಹೇಳಬೇಕು ಫಸ್ಟ್. ಮತ್ತೆ ಅವರು ಇದಕ್ಕೆ ತಪ್ಪಾಗಿದ್ರೆ ತಾವು ಈಗ ಕೊಟ್ಟಿಲ್ಲ ಅಂದ್ರೆ ಫೆಬ್ರವರಿ ಮಾರ್ಚ್ ಅವ್ರು ಕ್ಷಮಾಪಣೆ ಕೇಳಬೇಕು. ಇಷ್ಟು ನನ್ನ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ರಾಜೀನಾಮೆ ಇಡೀ ರಾಜ್ಯಕ್ಕೆ, ನನಗ್ ಬೇಡ, ನನಗ್ ಕ್ಷಮಾಪಣೆ ಕೇಳಿದ್ರೆ ಏನು ಉಪಯೋಗ ಅಲ್ಲ. ಇಡೀ ರಾಜ್ಯದ ಗೃಹಲಕ್ಷ್ಮಿಗಳು ಯಾರಿದ್ದಾರೆ 1,24,000 ಅವ್ರ ಕ್ಷಮಾಪಣೆ ಕೇಳಿದ್ರೆ ಸಾಕು. ನನ್ಗೇನ್ ಕೇಳೋದು ಬೇಕಾಗಿಲ್ಲ ಅದಂತ ಮಾತನ್ನು ಹೇಳಿ. ಆಯ್ತು, ತಮ್ಮದ ಮಾಸನ ಸ್ವೀಕರಿಸಿ.